ಸಾಧಾರಣ ಕಾಲದ 9ನೆಯ ಬುಧವಾರ. ಪೌಲನು ತಿಮೋತಿಯನಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ನನ್ನ ಪ್ರೀತಿಯ ಪುತ್ರ ತಿಮೋತಿಯನಿಗೆ ಪೌಲನು ಬರೆಯುವ ಪತ್ರ. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಲಭಿಸುವ ಅಮರ ಜೀವದ ವಾಗ್ದಾನವನ್ನು ಸಾರಲು ದೈವ ಚಿತ್ತಾನುಸಾರ ಪ್ರೇಷಿತನಾದ ನಾನು ತಿಳಿಸುವುದೇನೆಂದರೆ, ಪಿತನಾಗಿರುವ ದೇವರು ಒಡೆಯರಾದ ಕ್ರಿಸ್ತ ಯೇಸುವು ನಿನಗೆ ಕೃಪೆಯನ್ನು, ಕರುಣೆಯನ್ನು, ಶಾಂತಿಯನ್ನು ಅನುಗ್ರಹಿಸಲಿ. ನಾನು ಹಗಲಿರುಳು ನನ್ನ ಪ್ರಾರ್ಥನೆಯಲ್ಲಿ ತಪ್ಪದೆ ನಿನ್ನನ್ನು ಸ್ಮರಿಸಿಕೊಳ್ಳುತ್ತೇನೆ. ನನ್ನ ಪೂರ್ವಿಕರ ಹಾಗೆ ಶುದ್ಧ ಮನಸಾಕ್ಷಿಯಿಂದ ನನ್ನ ಆರಾಧ್ಯ ದೇವರಿಗೆ ನಿನ್ನ ವಿಷಯವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ನಿನ್ನ ಮೇಲೆ ಹಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂತ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನಮ್ಮಲ್ಲಿ ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳ ಪ್ರವರ್ತಿಸುವಂತೆ ಮಾಡುತ್ತಾರೆ. ಆದುದರಿಂದ ಕ್ರಿಸ್ತ ಯೇಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ. ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ. ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು. ನಾವು ಸ್ವಂತ ಸತ್ಕಾರ್ಯಗಳಿಂದಲ್ಲ, ದೇವರ ಯೋಜನೆ ಹಾಗೂ ಅನುಗ್ರಹಗಳಿಂದಲೇ ಜೀವೋದ್ಧಾರ ವರವನ್ನು ಪಡೆದಿದ್ದೇವೆ. ದೇವರ ಪ್ರಜೆಗಳೆನಿಸಿಕೊಂಡಿದ್ದೇವೆ. ಈ ಅನುಗ್ರಹವನ್ನು ಕ್ರಿಸ್ತ ಯೇಸುವಿನಲ್ಲಿ ಅನಾದಿಯಿಂದಲೇ ನಮಗೆ ಕೊಡಲಾಯಿತು. ಈ ಕಾಲದಲ್ಲೂ ನಮ್ಮ ಉದ್ಧಾರಕ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷದ ಮೂಲಕ ಅದನ್ನು ಬಹಿರಂಗಪಡಿಸಲಾಗಿದೆ. ಮೃತ್ಯು ಶಕ್ತಿಯನ್ನು ವಿನಾಶಗೊಳಿಸಿ ಅಮರ ಜೀವವನ್ನು ಶುಭ ಸಂದೇಶದ ಮೂಲಕ ಬೆಳಕಿಗೆ ತಂದವರು ಯೇಸುವೆ. ಈ ಶುಭ ಸಂದೇಶವನ್ನು ಸಾರುವುದಕ್ಕೆ ಎಂದು ದೇವರು ನನ್ನನ್ನು ಪ್ರೇಷಿತನನ್ನಾಗಿಯೂ ಬೋಧಕನನ್ನಾಗಿಯೂ ಶಿಕ್ಷಕನನ್ನಾಗಿಯೂ ನೇಮಿಸಿದ್ದಾರೆ. ಇದಕ್ಕಾಗಿ ಇಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನಾಚಿಕೆ ಪಡದೆ ಅನುಭವಿಸುತ್ತಿದ್ದೇನೆ. ನಾನು ಯಾರಲ್ಲಿ ವಿಶ್ವಾಸವನ್ನಿಟ್ಟಿದ್ದೇನೆ ಎಂದು ಚೆನ್ನಾಗಿ ಬಲ್ಲೆ. ನನ್ನ ವಶಕ್ಕೆ ಒಪ್ಪಿಸಿರುವುದನ್ನು ಆ ದಿನದವರೆಗೂ ಕಾಪಾಡುವುದಕ್ಕೆ ಅವರು ಶಕ್ತರು. ಆದ್ದರಿಂದ ನಾನು ಪೂರ್ಣ ಭರವಸೆಯಿಂದ ಇದ್ದೇನೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ಸ್ವರ್ಗದಲ್ಲಿ ಆಸೀನನಾಗಿರುವ ಪ್ರಭು, ನನ್ನ ಕಣ್ಣುಗಳನ್ನು ನಿನ್ನ ಕಡೆಗೆ ಎತ್ತಿರುವೆ. ದಾಸನ ಕಣ್ಣು ಯಜಮಾನನತ್ತ. ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ದಾಸಿಯ ಕಣ್ಣು ಯಜಮಾನಿಯತ್ತ, ನನ್ನ ಕಣ್ಣು ಪ್ರಭು ದೇವನತ್ತ, ಆತನ ಕಟಾಕ್ಷವನ್ನು ನಿರೀಕ್ಷಿಸುತ್ತ. ಶ್ಲೋಕ. ನನ್ನ ಕಣ್ಣುಗಳನ್ನು ಪ್ರಭು ನಿನ್ನ ಕಡೆಗೆ ಎತ್ತಿರುವೆ. ಘೋಷಣೆ. ಅಲ್ಲೆಲುಯ, ಅಲ್ಲೆಲುಯ. ನೀಡೆನಗೆ ನಿನ್ನ ಶಾಸ್ತ್ರದ ಹರಿವನ್ನು ಪೂರ್ಣ ಮನದಿಂದ ಆಚರಿಸುವೆನು ಅದನ್ನು. ಅಲ್ಲೆಲುಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಸದ್ದುಕಾಯರು ಯೇಸುವಿನ ಬಳಿಗೆ ಬಂದರು. ಸತ್ತ ಮೇಲೆ ಪುನರುತ್ಥಾನ ಇಲ್ಲವೆಂಬುದು ಇವರ ಅಭಿಮತ. ಇವರು ಯೇಸುವನ್ನು, ಬೋಧಕರೇ, ಒಬ್ಬನು ಮಕ್ಕಳಿಲ್ಲದೆ ಸತ್ತರೆ ಅವನ ಹೆಂಡತಿಯನ್ನು ಅವನ ತಮ್ಮನು ಮದುವೆ ಮಾಡಿಕೊಂಡು ಅಣ್ಣನಿಗೆ ಸಂತಾನ ಪಡೆಯಬೇಕು ಎಂದು ಮೋಶೆ ನಮಗಾಗಿ ಬರೆದಿಟ್ಟಿದ್ದಾನಲ್ಲವೇ? ಒಮ್ಮೆ 7 ಮಂದಿ ಅಣ್ಣ ತಮ್ಮಂದಿರಿದ್ದರು. ಅವರಲ್ಲಿ ಮೊದಲನೆಯವನಿಗೆ ವಿವಾಹವಾಯಿತು. ಅವನು ಮಕ್ಕಳಿಲ್ಲದೆ ಮೃತನಾದುದರಿಂದ ಎರಡನೆಯವನು ಅವನ ಹೆಂಡತಿಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸಾವನ್ನಪ್ಪಿದ. ಮೂರನೆಯವನಿಗೂ ಇದೇ ಗತಿಯಾಯಿತು. ಅನಂತರ ಉಳಿದವರು ಒಬ್ಬರ ಬಳಿಕ ಇನ್ನೊಬ್ಬರು ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತು ಹೋದರು. ಕಡೆಗೆ ಆ ಸ್ತ್ರೀಯು ಮರಣ ಹೊಂದಿದಳು.
ಹೀಗ ಹೇಳಿ ಪುನರುತ್ಥಾನ ದಿನದಲ್ಲಿ ಆಕೆ ಯಾರ ಹೆಂಡತಿ ಎನಿಸಿಕೊಳ್ಳುವಳು? 7 ಮಂದಿ ಸಹೋದರರು ಆಕೆಯನ್ನು ವಿವಾಹವಾಗಿದ್ದರಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಯೇಸು, ನಿಮ್ಮದು ಎಂಥ ತಪ್ಪು ಅಭಿಪ್ರಾಯ. ಪವಿತ್ರ ಗ್ರಂಥವನ್ನಾಗಲಿ ದೇವರ ಶಕ್ತಿಯನ್ನಾಗಲಿ ನೀವು ಅರ್ಥ ಮಾಡಿಕೊಂಡಿಲ್ಲ. ಸತ್ತವರು ಪುನರುತ್ಥಾನವಾದ ಮೇಲೆ ಮದುವೆ ಮಾಡಿಕೊಳ್ಳುವುದೂ ಇಲ್ಲ, ಮದುವೆ ಮಾಡಿಕೊಡುವುದೂ ಇಲ್ಲ. ಅವರು ಸ್ವರ್ಗದ ದೇವದೂತರಂತೆ ಇರುತ್ತಾರೆ. ಇದಲ್ಲದೆ ಸತ್ತವರು ಪುನರುತ್ಥಾನವಾಗುವ ವಿಷಯದಲ್ಲಿ ಹೇಳುವುದಾದರೆ, ನಾನು ಅಬ್ರಹಾಮನಿಗೆ ದೇವರು, ಈಸಾಕನಿಗೆ ದೇವರು, ಯಾಕೋಬನಿಗೆ ದೇವರು ಎಂದು ದೇವರು ಮೋಶೆಗೆ ಹೇಳಿದ್ದನ್ನು ಮೋಶೆಯ ಗ್ರಂಥದಲ್ಲಿ ಉರಿಯುವ ಪೊದೆಯ ಪ್ರಸ್ತಾಪವಿರುವ ಭಾಗದಲ್ಲಿ ನೀವು ಓದಿರಬೇಕಲ್ಲವೇ? ದೇವರು ಜೀವಿತರ ದೇವರೇ ಹೊರತು ಮೃತರ ದೇವರಲ್ಲ. ನಿಮ್ಮ ಅಭಿಪ್ರಾಯ ತೀರಾ ತಪ್ಪಾಗಿದೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ. ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ. ದೇಹವೆಂಬ ಆಲಯದಲ್ಲಿ ನಿನ್ನನೆ ಪ್ರತಿಷ್ಠಾಪಿಸುವೆ.
ನಿನಗೆ ನನ್ನ ಜೀವಿತ ಅರ್ಪಿತ. ನಿರೀಕ್ಷೆಯೊಂದೇ ಶಾಶ್ವತ, ನಿನಗೆ ನನ್ನ ಜೀವಿತ ಅರ್ಪಿತ. ಕರುಣಿಸು ದೇವನೇ, ಕರುಣಿಸು ಬೇಗನೆ, ಕರುಣಿಸು ದೇವನೇ, ಆಲಿಸು ನನ್ನ ಪ್ರಾರ್ಥನೆ, ಆಲಿಸು ನನ್ನ ಪ್ರಾರ್ಥನೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ, ದೇಹವೆಂಬ ಆಲಯದಲ್ಲಿ ನಿನ್ನನೇ ಪ್ರತಿಷ್ಠಾಪಿಸುವೆ. ನಿರಾಶೆ ತುಂಬಿದ ಮನದಲ್ಲಿ ಬರಿದಾದ ಈ ಬದುಕಲಿ ನೆನಪುಗಳೊಂದೇ ಶಾಶ್ವತ, ಕಣ್ಣೀರಿನಲ್ಲೇ ನನ್ನ ಜೀವಿತ. ನಿರಾಶೆ ತುಂಬಿದ ಮನದಲ್ಲಿ ಬರಿದಾದ ಈ ಬದುಕಲಿ ನೆನಪುಗಳೊಂದೇ ಶಾಶ್ವತ, ಕಣ್ಣೀರಿನಲ್ಲೇ ನನ್ನ ಜೀವಿತ. ಬರಿದಾದ ಬದುಕಲಿ ಮರುಭೂಮಿಯಂತಿರು ಹೃದಯದಲ್ಲಿ, ಬರಿದಾದ ಬದುಕಲಿ ಮರುಭೂಮಿಯಂತಿರು ಹೃದಯದಲ್ಲಿ. ಮಳೆಯಾಗಿ ಬಾರಯ್ಯ, ಫಲ ಕೊಡುವಂತೆ ನನ್ನನ್ನು ಮಾಡಯ್ಯ. ಮಳೆಯಾಗಿ ಬಾರಯ್ಯ, ಫಲ ಕೊಡುವಂತೆ ನನ್ನನ್ನು ಮಾಡಯ್ಯ. ಕರುಣಿಸು ದೇವನೇ, ಕರುಣಿಸು ಬೇಗನೆ, ಕರುಣಿಸು ದೇವನೇ, ಆಲಿಸು ನನ್ನ ಪ್ರಾರ್ಥನೆ, ಆಲಿಸು ನನ್ನ ಪ್ರಾರ್ಥನೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ, ದೇಹವೆಂಬ ಆಲಯದಲ್ಲಿ ನಿನ್ನನೇ ಪ್ರತಿಷ್ಠಾಪಿಸುವೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯವ ಬರೆಯುವೆ, ದೇಹವೆಂಬ ಆಲಯದಲ್ಲಿ ನಿನ್ನನೇ ಪ್ರತಿಷ್ಠಾಪಿಸುವೆ. ಕರುಣಿಸು ದೇವನೇ, ಕರುಣಿಸು ಬೇಗನೆ, ಕರುಣಿಸು ದೇವನೇ, ಆಲಿಸು ನನ್ನ ಪ್ರಾರ್ಥನೆ, ಆಲಿಸು ನನ್ನ ಪ್ರಾರ್ಥನೆ. ಹೃದಯವೆಂಬ ಹಲಗೆಯಲ್ಲಿ ನಿನ್ನ ವಾಕ್ಯ
ಬಹು ದುಃಖದಿಂದ ನಾನು ಬಂದಿರುವೆನು, ಕಣ್ಣೀರು ನನ್ನ ಮಾತಾಗುತ್ತಿದೆ. ಸೇನಾಧೀಶ್ವರ ಯೆಹೋವನೇ, ನನ್ನ ಮನದ ನೋವನಿ ನೋಡು, ತುಟಿಗಳು ಮಾತ್ರ ಅಲುಗಾಡುತ್ತಿವೆ. ಆತ್ಮವು ಮೌನದಿ ಬೇಡುತ್ತಿದೆ, ನನ್ನಿಯಳಲನ್ನು ನೀ ಕೇಳು, ನನ್ನನ್ನು ದೂರ ತಳ್ಳಿ ಬಿಡಬೇಡ. ನಿನ್ನ ದಾಸಿಯಾಯಿ ಕಣ್ಣೀರನು ಕರುಣೆಯಿಂದ ನೀ ಗಮನಿಸು, ನನ್ನ ಹೃದಯದ ತೀವ್ರ ವ್ಯಥೆಯನ್ನು ನಿನ್ನ ಸನ್ನಿಧಿಯಲ್ಲೇ ಸುರಿಸುವೆನು. ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ಧೈರ್ಯದಿ ನಿಲ್ಲುವೆ. ಪರಿಶುದ್ಧನಾದ ದೇವನು ನೀನೆ, ನಿನ್ನ ಹೊರತು ನನಗ್ಯಾರೂ ಇಲ್ಲ. ಮಾನವನ ನಡತೆಯ ತೂಗುವೆ ನೀನು, ಹಮ್ಮಿನ ಮಾತುಗಳು ನಿಲ್ಲವು. ಇನ್ನು ಬಿದ್ದವರನ್ನು ನೀ ಕೈ ಹಿಡಿದು ಎತ್ತುವೆ, ಬಂಜೆಯ ಒಡನು ಸಂತೋಷಗೊಳಿಸುವೆ. ಹಸಿದವರ ಹೊಟ್ಟೆಯ ತುಂಬಿಸುವ ದೇವನೇ, ದೀನರಿಗೆ ಮಹಿಮೆಯ ಗೌರವ ಕೊಡುವವನೇ, ಧೂಳಿನಿಂದ ನನ್ನ ಕೈ ಹಿಡಿದು ಎಬ್ಬಿಸಿ ಪ್ರಭುಗಳ ನಡುವೆ ನೀ ಕೂಡಿಸುವವನೇ. ಯೆಹೋವನಲ್ಲಿ ಉಲ್ಲಾಸಿಪುದು ನನ್ನ ಹೃದಯ. ಸಾಯಿಸುವವನು ನೀನೆ, ಬದುಕಿಸುವವನು ನೀನೆ, ಪಾತಾಳದ ಆಳದಿಂದಲೂ ಎಬ್ಬಿಸುವವನು. ಮಣ್ಣಿನಿಂದ ಎತ್ತಿ ಮಹಿಮಾಸನವನು, ಕೃಪೆಯಿಂದ ನನಗೆ ಕೊಡುವವನು ನೀನೆ. ನಿನ್ನ ಭಕ್ತರ ಹೆಜ್ಜೆಗಳ ಕಾಯುವೆ ಸದಾ, ದುಷ್ಟರ ಅಂಧಕಾರದಿ ಮುಳುಗಿಸುವೆ. ಬಾಹುಬಲದಿಂದ ಜಯ ಸಿಗದು ಯಾರಿಗೂ, ನಿನ್ನ ಕೃಪೆಯಿಂದಲೇ ಇಹದಲ್ಲಿ ಜೀವ. ಯೆಹೋವನಲ್ಲಿ ಉಲ್ಲಾಸಿಪುದು ನನ್ನ
ಬೇಡವೋ ಅಣ್ಣ. ಹೆಸರಿಗಾಗಿ ಅಲೆಯಬೇಡವೋ ಗೆಳೆಯ, ಅದು ನಿನ್ನ ಜೊತೆ ಕೊನೆವರೆಗೂ ಬರುವುದೇನೋ. ಇಂದು ಜನ ಕೂಗಿದರು ನಿನ್ನ ಹೆಸರನ್ನು, ಕಾಲ ಬಂದಾಗ ಎಲ್ಲರೂ ಮೌನವಾಗುತ್ತಾರೋ ತಿಳಿಯದೇನು ನಿನಗೆ. ನಾನೇ ಬಲಶಾಲಿ ಎಂದುಕೊಳ್ಳುವ ಗೆಳೆಯ, ಹುಳುಗಳಿಗೆ ಆಹಾರವಾಗುವೆಯಲ್ಲೋ. ಅಯ್ಯೋ ಅಯ್ಯೋ ಅಣ್ಣ, ನಾನು ನನ್ನದೇ ಎನ್ನಬೇಡವೋ ಗೆಳೆಯ. ನೀ ಸತ್ತರೆ ಮೂರಿಡಿ ಮಣ್ಣು, ಮೆರೆಯಬೇಡವೋ ಅಣ್ಣ. ಮೊದಲು ದೇವರನ್ನು ಅರಿತುಕೋ, ಎಲ್ಲರನ್ನು ನಿನ್ನಂತೆ ಪ್ರೀತಿಸು ಮನುಜ. ಇತರರನ್ನು ಕೀಳಾಗಿ ಕಾಣಬೇಡವೋ ಗೆಳೆಯ, ಅವರ ನೋವು ನಿನಗೆ ಕಾಣುವುದಿಲ್ಲವೇ. ಗೋಳಾಡಿಸಿ ನಗೋದು ನಿನಗೆ ಶೋಭೆಯೇನು, ಅವನು ದೇವರಲ್ಲಿ ಮೊರೆಯಿಟ್ಟರೆ ನಿನ್ನ ಗತಿಯೇನು. ಅದೇ ಕೂಗು ನಿನ್ನ ಮೇಲೆ ತಿರುಗಿ ಬರುವುದಿಲ್ಲವೇ. ನಾನು ನನ್ನದೇ ಎನ್ನಬೇಡವೋ ಗೆಳೆಯ. ನೀ ಸತ್ತರೆ ಮೂರಿಡಿ ಮಣ್ಣು, ಮೆರೆಯಬೇಡವೋ ಅಣ್ಣ. ದರ್ಪ, ಅಧಿಕಾರ ಎಲ್ಲ ಶಾಶ್ವತ ಅಲ್ಲವೋ ಅಣ್ಣ. ಒಂದು ದಿನ ಎಲ್ಲವೂ ಕೈಯಿಂದ ತಪ್ಪಿ ಹೋಗೋದಿಲ್ಲವೇನು. ಇಂದು ನೀನು ಮೇಲೆ ಇದ್ದರೂ ನೆನಪಿರಲಿ, ಕಾಲ ಬಂದರೆ ನೆಲಕ್ಕೆ ಬೀಳುವೆ ನೀನು. ಅಹಂಕಾರದಿಂದ ಬೆರೆಯುವುದರಿಂದ ನಿನಗೆ ಬರುವ ಲಾಭವೇನು. ಗರ್ವವನ್ನು ಬಿಡಲಾರೆಯ ನೀನು, ಇವುಗಳು ಒಂದು ದಿನ ನಿನ್ನನ್ನು ಬಿಡಲಾರವು. ನಾಶವಾಗಿ ಬಿಡುವೆ ಮನ ತಿರುಗು. ಮನ ತಿರುಗು. ನಾನು ನನ್ನದೇ ಎನ್ನಬೇಡವೋ ಗೆಳೆಯ. ನೀ ಸತ್ತರೆ ಮೂರಿಡಿ ಮಣ್ಣು, ಮೆರೆಯಬೇಡವೋ ಅಣ್ಣ. ನಾನು ನನ್ನದೇ. ನಾನು ನನ್ನದೇ ಎನ್ನಬೇಡವೋ ಗೆಳೆಯ. ನೀ ಸತ್ತರೆ ಮೂರಿಡಿ ಮಣ್ಣು, ಮೆರೆಯಬೇಡವೋ ಅಣ್ಣ.
ಬೇಡವೋ ಗೆಳೆಯ ನೀ ಸತ್ತರೆ ಮೂರಿಡಿ ಮಣ್ಣು ಮೆರೆಯಬೇಡವೋ ಅನ್ನ ಹೆಸರಿಗಾಗಿ ಅಲೆಯಬೇಡವೋ ಗೆಳೆಯ ಅದು ನಿನ್ನ ಜೊತೆ ಕೊನೆವರೆಗೂ ಬರುವುದೇನು ಇಂದು ಜನ ಕೂಗಿದರು ನಿನ್ನ ಹೆಸರನ್ನು ಕಾಲ ಬಂದಾಗ ಎಲ್ಲರೂ ಮೌನವಾಗುತ್ತಾರೋ ತಿಳಿಯದೇನು ನಿನಗೆ ನಾನೇ ಬಲಶಾಲಿ ಎಂದುಕೊಳ್ಳುವ ಗೆಳೆಯ ಹುಳುಗಳಿಗೆ ಆಹಾರವಾಗುವೆಯಲ್ಲ ಅಯ್ಯೋ ಅಯ್ಯೋ ಅಣ್ಣ ನಾನು ನನ್ನದೇ ಎನ್ನಬೇಡವೋ ಗೆಳೆಯ ನೀ ಸತ್ತರೆ ಮೂರಿಡಿ ಮಣ್ಣು ಮೆರೆಯಬೇಡವೋ ಅಣ್ಣ ಮೊದಲು ದೇವರನ್ನು ಅರಿತುಕೋ ಎಲ್ಲರನ್ನು ನಿನ್ನಂತೆ ಪ್ರೀತಿಸು ಮನುಜ ಇತರರನ್ನು ಕೀಳಾಗಿ ಕಾಣಬೇಡವೋ ಗೆಳೆಯ ಅವರ ನೋವು ನಿನಗೆ ಕಾಣುವುದಿಲ್ಲವೇ ಗೋಳಾಡಿಸಿ ನಗೋದು ನಿನಗೆ ಶೋಭೆಯೇನು ಅವನು ದೇವರಲ್ಲಿ ಮೊರೆಯಿಟ್ಟರೆ ನಿನ್ನ ಗತಿಯೇನು ಅದೇ ಕೂಗು ನಿನ್ನ ಮೇಲೆ